ಆ ಮನುಷ್ಯ ಯೋಗ್ಯ ಅಲ್ಲ. 250 ನೋಟು ಅಲ್ಲಿಗೆ ಬಂತು ನೋಡು. ಅಪ್ಪ ಕುಸ್ತಿದ್ದಾರೆ. ಬೆಳಗ್ಗೆ ಮಾತಾಡ್ತೀನಿ. ಸಣ್ಣದೊಂದು ಸತ್ಯ ಹೇಳಿರ್ಬೋದಿತ್ತು ನೀನು. ಮದುವೆ ಕಾರಣ ಹೇಳಿದ್ರಾಗ್ತಿತ್ತು. ಪ್ರೀತಿಸಿದ್ದೀನಿ. ಆ ಥರದವನಲ್ಲ ನೀನು. ಚಿಕ್ಕ ವಯಸ್ಸಿಂದ ಗೊತ್ತು. ಅದ್ ಸಾಲ್ದು. ಅವಳು ನನ್ನ ಪ್ರೀತಿಸ್ತಾಳೆ. ಅದು ಅವಳ ಕಾರಣ. ಯಾರನ್ನೂ ಆಗಬೇಕು, ಪರಿಚಯದವರಾದರೆ ಹೊಂದ್ಕೊಳ್ಳೋದು ಸುಲಭ. ಸತ್ಯ ಹೇಳ್ತಿಲ್ಲ ನೀನು. ಸಹಾನುಭೂತಿ ಕಾಡ್ತು. ಅಂದ್ರೆ ಅವಳ ಅಪ್ಪ ಅಮ್ಮ ಪ್ರೀತಿಸಿ ಮದುವೆ ಆದವರು. ಇಬ್ರು ಜಾತಿ ಬೇರೆ, ಧರ್ಮ ಬೇರೆ, ಗಂಡು ಸಿಕ್ಕೋದು ಕಷ್ಟ. ಅಂತಃಕರಣ ಕಲಕ್ತು. ಚಿಕ್ಕ ವಯಸ್ಸಿಂದ ಗೊತ್ತು. ಆಡಿದೀವಿ, ಜಗಳ ಮಾಡಿದೀವಿ. ನಾನು ಮುನಿಸ್ಕೊಂಡಿದ್ದಿದೆ, ಅವಳು ಹತ್ತಿದ್ದಿದೆ. ಅಷ್ಟೇ. ಪೂರ್ತಿ ಸತ್ಯ ಹೇಳಿಲ್ಲ ನಾನು. ಅವರಪ್ಪ ಅಂದಿದ್ದು, ನೀವು ಮಗನ್ ಬೆಲೆ ಕೇಳ್ಕೊಂಡು ಬಂದಿದ್ದೀರಿ, ಅವನು ಅಮೇರಿಕದ ಖರ್ಚು ಕೇಳಿದಾನೆ. ಅವನ ಬೆಲೆ ಅವನು ನಿರ್ಧರಿಸಿ ಕೇಳಾಯ್ತು. ವ್ಯವಹಾರ ಕುದುರೋದ್ರಲ್ಲಿದೆ. ವಸ್ತು ನಿಮ್ದಲ್ವೇ ಅಲ್ಲ, ಕುಂಬ್ರು ಬೆಲೆ ಕೇಳ್ತಿರಲ್ಲ. ಅವಮಾನ ಆಗಿದ್ದಲ್ಲಿ. ಅದೊಂದು ಸತ್ಯ. ಮದ್ವೆಗೆ ನಿಜವಾದ ಕಾರಣ ನೀ ಹೇಳಿದಿದ್ರೆ ಆಗೋ ಅವಮಾನ ತಪ್ಪಿತ್ತು. ಸ್ವಂತ ಅಲ್ಲ, ಸತ್ಯ ಆಡ್ಲಿಲ್ಲ. ಗುಮಾನಿ ಅಂತ ಅನ್ನಿಸ್ತು ಅಪ್ಪಂಗೆ. ಕುಸಿದ್ರು. ಸಂಬಂಧ ಇದೆ, ಹರ್ಕೊಳ್ಳೋದು ಕಷ್ಟ ಅನ್ಸಿತ್ತು. ನಂಬಿಕೆ ಇಲ್ಲ, ಅರ್ಥ ಆಗಿದೆ. ಸಂಬಂಧಗಳು ಉಳ್ದಿಲ್ಲ. ಹೋಗ್ಬಾ, ಅಷ್ಟು ನೋವು ಕಾಡಲ್ಲ. ಸತ್ಯ ನೀವಾಡಿದ್ರೂ ಆಗಿತ್ತು. ಅಂದ್ರೆ ಅಮೆರಿಕಕ್ಕೆ ಹೋಗ್ತೀನಿ ಅಂತೆ. ಹೋಗು ಅಂದ್ವಿ. ಮೊದಲು ಮದುವೆ, ನಂತರ ಅಮೆರಿಕ ಅಂದ್ರಿ. ತಪ್ಪೇನು? ಕಾರಣ? ಅಪ್ಪನಿಗೆ ಅದೊಂದು ಜವಾಬ್ದಾರಿ ಮುಗಿಲಿ ಎನ್ಸಿರ್ಬೋದು. ಸುಳ್ಳು. ನಿನ್ ಮದ್ವೆ ನೋಡೋ ಆಸೆ ಇರ್ಬೋದು. ಸುಳ್ಳು. ಮತ್ತೆ ನಿಮಗೆ ಬೇಕಾದ ಹುಡುಗಿ, ನಿಮಗೆ ಹೊಂದ್ಕೊಳ್ಳೋ ಹುಡುಗಿ ಹುಡುಕೋಬೇಕಿತ್ತು. ಅವಳ ಮೂಲಕ ನನ್ನ ಕುಣಿಸೋದಿತ್ತು. ರೆಕ್ಕೆ ಪುಕ್ಕ ಒದರಿ ಹಾರೋನ್ ಕಾಲಿಗೆ ದಾರ ಕಟ್ಟಿ ಇಲ್ಲಿಂದ ಕುಣಿಸ್ಬೇಕಿತ್ತು. ಈಗ ನಾನಾಡಿದ್ದು ಸುಳ್ಳ, ಸತ್ಯನ? ಸತ್ಯ. ಮತ್ತೆ ಈ ಸಂಸಾರದಲ್ಲಿ ನಂಬಿಕೆಗಳು ಉಳಿದಿಲ್ಲ. ಒಂದು ಸಂಸಾರ, ಒಂದು ಮನೆ ಅಂತ ನಾವು ಕರ್ಕೊಂಡಿದ್ದು. ನಾನು ಹೋದ್ರೆ ಮತ್ತೆ ವಾಪಸ್ ಬರಲ್ಲ. ಇದು ಅಪ್ಪನ ಗುಮಾನಿ. ಅಪ್ಪನ ಹಣ ನನ್ನ ಸಾಲ ಖಾಲಿ ಆದ್ರೆ ನಿನ್ನ ಕತೆ. ಇದು ನಿನ್ನ ಗುಮಾನಿ. ನೀನು ಕಾಲವೂ ಇಲ್ಲೇ. ನಿನ್ನ ಮಗಳ ಜವಾಬ್ದಾರಿ ನನ್ನ ಹೆಗಲ ಮೇಲೆ. ಇದು ನನ್ನ ಗುಮಾನಿ. ಪರಸ್ಪರ ನಂಬಿಕೆ ಇರೋ ಹಾಗೆ, ಪರಸ್ಪರ ಪ್ರೀತಿ ಉಕ್ಕೋ ಹಾಗೆ ನಟಿಸ್ತಿದ್ವಿ ಅಲ್ವಾ? ಅಷ್ಟು ಜನಕ್ಕೆ ಸತ್ಯ ಗೊತ್ತಿತ್ತು. ಸುಳ್ಳು ಅಂತ ಗೊತ್ತಿದ್ರು ಮುಖಕ್ಕೆ ಆಡಿದ್ರೆ ಸಂಬಂಧ, ಸತ್ಯ ರಾಚಿದ್ರೆ ಅದಿಲ್ಲ. ಸಂಬಂಧ ಉಳಿಸ್ಕೊಳ್ಳೋದಿತ್ತು, ಸುಳ್ಳಾಡಿದ್ವಿ. ಎನಿವೆ, ಸಂಬಂಧ ಉಳ್ದಿಲ್ವಲ್ಲ, ಸುಳ್ಳಿನ ಅವಶ್ಯಕತೆ ಇಲ್ಲ. ಇನ್ನು ಕೊನೆಯ ಸತ್ಯ ಹೇಳಿ ಹೋಗ್ತೀನಿ. ಅವರಪ್ಪ ಅಂದ್ರು, ಮದ್ವೆ ಆದ್ರೆ ಹಣ ಇಲ್ದಿದ್ರೆ ಇಲ್ಲ ಅಂತ.
ನೀನ್ ಹೊರಟು ನಿಂತಾಗಿದೆ. ಅಲ್ಲಿ ಹಣ ಹುಡ್ತಾ ಇದ್ರೆ ಮತ್ತೆ ಅಪ್ಪನ್ ಬೆನ್ನು ಹತ್ತೀಯ. ಅಪ್ಪನ್ ಕಿಸೆ ತೂತಾದ್ರೆ ನನಗ್ ಬದುಕಿಲ್ಲ. ಕಾಡಿ ಬೇಡಿ ಗೋಗರ್ದು ಶ್ರುತಿನ ಮದ್ವೆಗೊಪ್ಸಿ ಬಂದಿದ್ದೀನಿ. ವಾಪಸ್ ಬಂದ್ಮೇಲೆ ಅಂದಿದ್ಲು ನೀನ್ ವಾಪಸ್ ಬರ್ದಿದ್ರೆ ನಿಮಗೆ ಸಂಬಂಧ ಪಡೆದಿರೋ ವಿಷಯ ಅದು. ಮೆತ್ತಿಗೆ ಪರಸ್ಪರ ನಂಬಿಕೆ ಗುಮ್ಮಾನಿಗಳು ನಮಗ್ ಗೊತ್ತು, ಪ್ರಪಂಚಕ್ಕೆಲ್ಲಿ ಗೊತ್ತಿದೆ? ಅದಕ್ಕೆ ಮನುಷ್ಯ ನೀ ನನಗ್ ಗೊತ್ತು. ಕೆಲ್ಸ ಆಗ್ತಿದ್ದ ಹಾಗೆ ಮರಿತೀಯ, ಮದ್ವೆ ಆಗ್ತೀನಿ ಅಂತ ಹಣ ಹೊಂದಿಸ್ಕೊಂಡು ಹೋಗ್ತೀಯ. ಮತ್ ಬರ್ದಿದ್ರೆ ಅಪ್ಪ ಮಗಳು ಇಲ್ಲಿ ಬಂದು ಕೂತ್ಕೋತಾರೆ. ಎಲ್ಲಿ ಮನೆ ಮಗ ಕರ್ಸಿ ಅಂತ ನಮ್ ಕುತ್ತಿಗೆ ಹಿಡಿತಾರೆ. ನೀನ್ ಯೋಗ್ಯತೆನೆ ಅಷ್ಟು, ಹೇಳ್ಕೊಳ ಹಾಗಿಲ್ಲ. ಅಲ್ಲ ಅಂತ ಸಾಸಿ ಕರ್ಸೋ ಸ್ವಾತಂತ್ರ್ಯ ಇಲ್ಲ. ಹೆಚ್ಚು ಕಮ್ಮಿ ಆದ್ರೆ ಆ ಖರ್ಚು ನಮ್ ಕುತ್ತಿಗೆಗೆ ಸುತ್ಕೊಳ್ಳುತ್ತೆ. ಸಂಬಂಧ ಮುಗ್ದಾಯ್ತು, ಸುಳ್ಳಿನ ಅವಶ್ಯಕತೆ ಇಲ್ಲ. ಸತ್ಯ ಹೇಳೋ, ಹೋದೋನು ಮದ್ವೆಗೆ ಅಂತ ವಾಪಸ್ ಬರ್ತಿದ್ಯಾ? ಮದ್ವೆ ಆಗು ಹೋಗು. ಅಪ್ಪಂಗೊಂದ್ ಜೊತೆ ಪಂಚೆ, ಹೊತ್ಕೊಳಕ್ಕೊಂದು ಸುತ್ಕೊಳಕ್ಕೊಂದು, ನಂಗೊಂದು ಸೀರೆ, ನಿನ್ಗೊಬ್ಳು ಹೆಂಡತಿ, ಖರ್ಚಿಗೆ ಕಾಸು. ಹೆಣ್ಕೊಂಡು ಸುಖ ಪಡ್ಬೇಕು ಅನ್ನಿಸ್ದಾಗ ಸುಳ್ಳು ಆಡಿದ್ರಾಯ್ತು. ಕಿರಿಕಿರಿ ಅನ್ನಿಸ್ದಾಗ ಸತ್ಯ ಆಡಿ ದೂರ ಆದ್ರಾಯ್ತು. ಮಲ್ಕೋ, ಬೆಳಗ್ಗೆ ಎದ್ದು ಸಂಧಾನಕ್ಕೆ ಹೋಗ್ಬೇಕಲ್ಲ, ಮತ್ತೆ ಸುಳ್ಳಾಡಿ ಸಂಬಂಧ ಉಳಿಸ್ಕೊಳ್ಳೋಕೆ. ಸತ್ಯ ಹೇಳಬೇಕು ಅಂದರೆ ನನಗೆ ಈ ಸನ್ನಿವೇಶನೇ ಅರ್ಥ ಆಗ್ತಿಲ್ಲ. ನಿಮ್ಗಷ್ಟೇ ಅಲ್ಲ, ನಿಮ್ಮ ಅಣ್ಣಂಗೂ ಅರ್ಥ ಆಗ್ತಿಲ್ಲ. ಅಣ್ಣನೋ ತಮ್ಮನೋ? ನನಗಿಂತ ಚಿಕ್ಕವನು. ಕೇಳಿ ನೋಡಿ, ಇಂಥದ್ದೊಂದು ಸನ್ನಿವೇಶ ಬರುತ್ತೆ ಅಂತ ಅನ್ಸಿತ್ತಾ? ತಮಾಷೆ ಮಾಡಬೇಡ ನೀನು. ಏನು ಅಕ್ಕ ತಮ್ಮ ಇಬ್ರು ಒಟ್ಟಿಗೆ ಬಂದಿದ್ದೀರಾ? ಗಲ್ಲಿ ಗಲ್ಲಿಗಳಲ್ಲಿ ಒಬ್ಬರೇ ಸುತ್ತಿದ್ರಪ್ಪ, ಯಾವ ಭಯನೂ ಇರಲಿಲ್ಲ. ಮನೆಯಲ್ಲಿ ಅಂಕೆ ಇಲ್ಲ, ಇಲ್ಲಿ ಯಾರಿಗೂ ಕೇಳೋಕೆ ಧೈರ್ಯ ಇಲ್ಲ, ವಿರೋಧಿಸೋಕೆ ಚೈತನ್ಯ ಇಲ್ಲ. ಸಂಜೆ ಆಗ್ತಿದ್ದ ಹಾಗೆ ಅಲಂಕಾರ ಮಾಡಿಕೊಂಡು ಪರಿಮಳ ಪೂಸಿ ಕಂಠಪೂರ್ತಿ ಕುಡಿದು ಮತ್ತಲ್ಲಿ ಓಡಾಡ್ತಿದ್ರೆ ನೋಡೋಕೆ ಒಂದು ಚಂದ, ಆ ಅಹಂಕಾರ. ಇದಾದದ್ದೇ ಆದದ್ದು ನೋಡಿ, ಭಯ ಒಬ್ಬರೇ ಬರೋದಿಲ್ಲ. ಏನ್ ಬಂದಿದ್ದು ಹೇಳಿ. ಅಮ್ಮ ವಿಚಾರಿಸಿದ್ರು. ಪ್ರೀತಿ ಪ್ರೇಮ ಅಂತ ಏನಾರು ಇದೆಯಾ? ಎಲ್ಲಾದ್ರೂ ಕರ್ಕೊಂಡು ಊರ್ಗೀರ್ ಸುತ್ತಿದ್ಯಾ? ಮದುವೆ ಗಿದ್ವೆ ಆಗ್ತೀನಿ ಅಂತ ಮಾತು ಗೀತ್ ಕೊಟ್ಟಿದ್ಯಾ? ಕೇಳ್ಬೇಕಾದ್ದೆ. ನೀವೇನಂದ್ರಿ? ಇಲ್ಲ ಅಂದೆ. ಸಮಾಧಾನದ ನಿಟ್ಟುಸಿರು ಬಿಟ್ಟಿರ್ಬೇಕು ನಿಮ್ಮಮ್ಮ. ಮುಂದೆ ನೀನು ಹೇಳಬೇಕು. ನಾನಾ? ನಾನೇನು ಹೇಳಲಿ? ಇವನಿನ್ನೂ ಎಳಸು. ಗೊತ್ತಾಗಿಲ್ಲ, ತಪ್ಪು ಮಾಡಿದ್ದಾನೆ. ಅದಕ್ಕೆ ಕ್ಷಮಿಸ್ಬಿಡು. ನಾನು ಇವನಿಗಿಂತ ಚಿಕ್ಕೋಳು ಅಲ್ಲದೆ ಇಲ್ಲಿ ಕ್ಷಮೆ ಪ್ರಶ್ನೆ ಎಲ್ಲಿ ಬಂತು? ನಾನೇನು ಇವನನ್ನು ದೂಷಿಸ್ತಿಲ್ವಲ್ಲ, ಇವನಿಂದ ಏನನ್ನು ಅಪೇಕ್ಷಿಸ್ತಾನೂ ಇಲ್ವಲ್ಲ. ಬಡತನ ಇದೆ, ಬೇಕಾದಾಗ ಹಣ ಕೇಳ್ತೀನಿ, ಕೊಟ್ಟರೆ ಸಂತೋಷ. ಒಂದೇ ಸಾರ್ತಿ ಅದೆಷ್ಟು ಬೇಕೋ ಕೇಳು, ಕೊಡ್ತಾನೆ. ಅಲ್ಲಿಗೆ ಮುಗಿಲಿ. ಸರಿ ಆಯ್ತಲ್ಲ, ನಡಿಯೋ. ಮತ್ತೆ ಮಗು?
ಮರ್ತಿದೆ. ಮಗುದೇನು? ಏನು ಮಾಡಬೇಕು? ಅಮ್ಮ ಅಂತಾರೆ ಉಳಿದ್ರೆ ಸಮಸ್ಯೆ ಆಗುತ್ತೆ. ಕೊಲ್ಲೋದು ಅಪರಾಧ ಆಗತ್ತೆ. ಮತ್ತೆ ನನಗೆ ಅರ್ಥವಾಗಿದ್ದು ಅನಿಸಿದ್ದು ಹೇಳ್ತೀನಿ ಕೇಳಿ. ಹಣ ಇತ್ತು, ಅವಕಾಶಗಳಿದ್ವು, ಸುತ್ತಿದ್ರು. ಇವ್ರ ತಪ್ಪಲ್ಲ. ನನ್ನನ್ನು ಹೆದರ್ಸ್ಲೂ ಇಲ್ಲ, ಬೆದರ್ಸ್ಲೂ ಇಲ್ಲ. ನನ್ನ ಇಚ್ಛೆಗೆ ವಿರುದ್ಧವಾಗಿ ನಡೆದದ್ದು ಅಲ್ಲ. ವಯಸ್ಸು, ಪ್ರಕೃತಿ ಇಲ್ಲಿವರೆಗೂ ಬಂತು. ಈ ಸನ್ನಿವೇಶದಲ್ಲಿ ಅಪರಾಧ ನಂದೂ ಅಲ್ಲ, ಇವ್ರದ್ದೂ ಅಲ್ಲ. ಇಲ್ಲಿವರೆಗೂ ಅಪರಾಧವೇ ಇಲ್ಲ. ಆದರೆ ಮುಂದಿನ ದಾರಿ ಸೂಚಿಸ್ತಿದ್ದೀರಲ್ಲ, ಅದು ಅಪರಾಧ. ಮಗುನ ಕೊಂದ್ರೆ ಅಪರಾಧ ಆಗತ್ತೆ. ಅದಕ್ಕೆ ನಾನು ಸಿದ್ಧ ಇಲ್ಲ. ನಿಮ್ಮಮ್ಮನ್ಗೆ ಸರಿಯಾಗಿದ್ದಾಳೆ, ಬಿಡಬೇಡ. ನಮ್ಮ ಘಾಟಿ ಹೆಂಗ್ಸು. ಮೇಯಿಸೋದಾದ್ರೆ ನೀನೇ ಮೇಯಿಸ್ಬೇಕು. ನನ್ನನ್ನು ಕೇಳೋದಾದ್ರೆ ಮದುವೆ ಆಗ್ಬಿಡೋ. ಇದಕ್ಕಿಂತ ಬೆಟರ್ ಆಪ್ಷನ್ ಖಂಡಿತ ಸಿಗೋದಿಲ್ಲ. ಕುತೂಹಲ ಇತ್ತು, ನೋಡ್ಬೇಕು ಅನ್ನಿಸ್ತು, ನೋಡಿದ್ದಾಯ್ತು. ಹೇಳು ಅಂದ, ಹೇಳಿದ್ದಾಯ್ತು. ಇನ್ನೀನುಂಟು, ಅವಳುಂಟು. ಬರ್ಲಾ? ಆಲ್ ದ ಬೆಸ್ಟ್. ಅಮ್ಮ ಕೇಳಿದ್ರಾ ಮದುವೆ ಆಗ್ತೀಯಾ ಅಂತ? ಕೇಳಿದ್ರು. ಏನಂದ್ರಿ? ಗೊತ್ತಿಲ್ಲ ಅಂತಂದ್ರಾ? ಗೊತ್ತು ನನಗೆ, ಆಗೋಲ್ಲ ಅಂದಿರಲ್ಲ, ಗೊತ್ತಿಲ್ಲ ಅಂದಿರ್ತೀರಿ. ಮನುಷ್ಯ ನೀವು, ಗೊತ್ತು ನನಗೆ. ಮಗುನ ಕೊಲ್ಸೋಂಥ ಹೇಯ ಕೃತ್ಯಕ್ಕೆ ಕೈ ಹಾಕೋಲ್ಲ. ನನಗೆ ಬಡತನ, ನನ್ನ ದೃಷ್ಟಿಕೋನ ಪ್ರಾಣಿ ಪ್ರಪಂಚಕ್ಕೆ ಹತ್ತಿರ. ಗಂಡನ ಆಯ್ಕೆ ಮಾಡ್ಕೊಳ್ಳೋದು ಹೆಣ್ಣು. ಮಗುನ ಹೊರ್ತೀವಿ, ಹೆರ್ತೀವಿ, ಕೂಲಿ ನಾಲಿ ಮಾಡಿ ಸಾಕ್ತೀವಿ. ಅದು ಗಂಡಸಿನ ಜವಾಬ್ದಾರಿ ಅಂತ ನಾವು ಅಂದ್ಕೊಳ್ಳೋದೇ ಇಲ್ಲ. ನಮಗೆ ಮಕ್ಕಳು ಜವಾಬ್ದಾರಿ ಅಲ್ಲ, ಇಷ್ಟಪಟ್ಟು ಉಂಟು ಮಾಡ್ಕೊಳ್ಳೋದು, ಸಹಜವಾಗಿ ಸಾಕೋದು. ನನಗಿದು ಸಹಜ. ನಿಮ್ಮದು ಮನುಷ್ಯ ಪ್ರಪಂಚ. ಆಸ್ತಿ ಪ್ರಶ್ನೆ ಇದೆ, ಅಧಿಕಾರದ ಪ್ರಶ್ನೆ ಇದೆ, ಅಂತಸ್ತಿನ ಪ್ರಶ್ನೆ ಇದೆ, ಅಹಂಕಾರಗಳ ಪ್ರಶ್ನೆ ಇದೆ. ನಿಮ್ಮ ಆಸ್ತಿ, ನಿಮ್ಮ ಅಂತಸ್ತು, ನಿಮ್ಮ ಅಧಿಕಾರ, ನಿಮ್ಮ ಅಹಂಕಾರ. ನಿಮ್ಮ ಮಗ ಅದಕ್ಕೆ ವಾರಸ್ದಾರ. ಅಲ್ಲಿಗೆ ನೀವು ನಿರ್ಧರಿಸಬೇಕು, ಯಾರಲ್ಲಿ, ಎಲ್ಲಿ, ಹೇಗೆ ನಿಮ್ಮ ವಾರಸ್ದಾರನ ಜನನ ಆಗಬೇಕು. ತನದೇಂ ತನದೇಂ ತಾಂ ತದೇರನ. ಅಷ್ಟು ಅಹಂಕಾರ ಇದ್ದ ಮೇಲೆ ಇಷ್ಟು ಸ್ವೇಚ್ಛೆ ಇರಬಾರ್ದಿತ್ತು ಅಲ್ವಾ? ತನದೇಂ ತನದೇಂ ತಾಂ ತದೇರನ. ಮಗುನ ನಾನು ಸಾಕೋತೀನಿ, ಸಹಾಯ ಏನು ಬೇಡ. ತನದೇಂ ತನದೇಂ ತಾಂ ತದೇರನ. ತನದೇಂ ತನದೇಂ ತಾಂ ತದೇರನ. ತನದೇಂ ತನದೇಂ ತಾಂ ತದೇರನ. ಬಂದಿಲ್ಲ 2 ದಿವಸದಿಂದ ಕೆಲಸಕ್ಕೆ. ಪ್ರಾಬಬ್ಲಿ ಇವತ್ತು ಬರೋದಿಲ್ಲ. ಅಲ್ಲಿದೇನು ಸುದ್ದಿ? ಕತ್ಕತೆಯಾಗಿ ಕಾರಿಡಾರ್ನಲ್ಲಿ ಹೇಳ್ಕೊಂಡು ನಗ್ತಾ ಇದ್ದಾರೆ. ವಕೀಲರು ಸುಮ್ಮನೆ ಇರೋದಿಲ್ಲ. ಮೇಲಕ್ಕೆ ಕಂಪ್ಲೇಂಟ್ ಹೋಗ್ಬೋದು ಅಂತ ಸುದ್ದಿ ಇದೆ. ಸರಿ, ಕರೆಸಿ ಮಾತಾಡ್ಬಿಡ್ಲಾ? ಸುಮ್ಮನೆ ಉಜ್ಕೊಳ್ಳೋದು ಯಾಕೆ? ದಯವಿಟ್ಟು ಸಲಹೆಗಳು ಬೇಡ. ಇಲ್ಲಿ ಅಧಿಕಾರ ನಂದು. ಆಫೀಸ್ಗೆ ಹೋಗ್ತಾ ಮನೆಗೆ ಬಂದು ಹೋಗಿ.
ಕೆಲಸ ಇದೆ. ಇದೇನೆ ಕಾಫಿ. ಅದು ಗೊತ್ತಾಯ್ತು. ಮತ್ತೆ ಸೆಕೆಂಡ್ PUC ನೀನು ಕೂತು ಓದ್ಕೊಳ್ಳೋದಲ್ವಾ? ಆಫೀಸಲ್ಲೂ ಕೆಲಸ, ಮನೇಲೂ ಕೆಲಸ, ನಿನಗೆ ಕಷ್ಟ ಆಗಲ್ವಾ? ಅದಕ್ಕೆ ನಿನ್ನ ಜೀತಕ್ಕೆ ಹಾಕ್ಲಾ? ಸಹಾಯ ಬೇಕಿದ್ರೆ ನಾನು ಕೇಳ್ತೀನಿ. ನೀನಾಗೆ ಮೈ ಮೇಲೆ ಹೇಳ್ಕೊಂಡು ಮಾಡೋದೇನು ಬೇಡ. ಅದ್ಯಾಕೆ ಹಾಗೆ ನೋಡ್ತಾ ನಿಂತೆ? ಏನಿಲ್ಲ. ಮಾತಿನ ಧಾಟಿ ಬದಲಾಗಿದೆ ಅಂತನಾ? ಹೇಳು. ಅಪ್ಪ ಮಗ ಇಬ್ರಿಗೂ. ಇಲ್ಲಿ ಯಜಮಾನಿಕೆ ನಂದು. ನಾನು ಕೆಲಸಕ್ಕೆ ಹೋದ್ರೇ ಬೇಳೆ ಬೇಯೋದು. ಗಂಡ ಹೆಂಡತಿ ಇಬ್ಬರು ವಕೀಲರು. ಬರ್ದಿರೋದು ಕಳ್ಳ ಲೆಕ್ಕ, ಕೊಟ್ಟಿರೋದು ಸುಳ್ಳು ದಾಖಲೆ. ಆದರೆ ಪ್ರಶ್ನೆ ಮಾಡಬಾರ್ದು. ಒಂದು ಸತ್ಯ ನನಗೂ ಅರ್ಥ ಆಗಿದೆ. ಅಧಿಕಾರದಲ್ಲಿದ್ದ ಮೇಲೆ ಚಲಾಯಿಸಬೇಕು. ಚಲಾಯಿಸೋ ಚೈತನ್ಯ ಇಲ್ಲದೆ ಇದ್ದ ಮೇಲೆ ಅಧಿಕಾರ ಬಿಡಬೇಕು. ಹಲ್ಲಿದ್ದ ಮೇಲೆ ಕಚ್ಚಬೇಕು. ಕನಿಕರ ಅಂತ ಕಚ್ಚದೆ ಬಿಡು, ಬದುಕು ನಾಯಿಪಾಡು. ಏನು ನಿಂತೆ? ಇಲ್ಲ, ಹೊರಟೆ. ಎಲ್ಲಿವರೆಗೂ ಬಂತು ಡಾನ್ಸು? ನಡೀತಿದೆ. ಬೇಡ ಅಂದರೆ ಬೇಡ, ಬರೋಕ್ಕಾಗಲ್ಲ ಅಂದ್ಬಿಡ್ತೀನಿ. ಮತ್ತೆ ಗೆಜ್ಜೆ ಬಟ್ಟೆ ಬರೆ ಅಷ್ಟೊಂದು ಖರ್ಚು ಮಾಡಿಸ್ದೆ? ಬೇಕಿತ್ತು, ತರಿಸ್ಕೊಂಡೆ. ಕೂಗಬೇಡ. ಬಾಯಿಲಿ. ಕೂತ್ಕೊಳ್ಳೆ. ಹೆದರ್ಬಿಟ್ಟಿಯಾ? ಏನಿಲ್ಲ. ಮತ್ತು ಕಣ್ಣಲ್ಲಿ ನೀರು? ಮುದ್ದಿನ ಮಗಳು ನೀನು. ಉಳಿಸ್ಕೊಂಡಿದ್ದು ಸಾರ್ಥಕ ಅನ್ನಿಸ್ತೆ. ನಿಮ್ಮಪ್ಪ ಅಂದರು, ಕೇಳು ತಗೋ ಸಹಜ, ಆದರೆ ನಮ್ಮ ಹೆಸರು ಹೇಳಬೇಡ. ನಿಮ್ಮ ಅಣ್ಣ ಅಂದ, ಎಲ್ಲರೂ ದುಡಿತಾರೆ, ನೀನು ದುಡಿ. ನೀನೊಬ್ಳೇ ಕಣೆ ಅಂದದ್ದು. ಮಾನವಾಗಿರು, ಅಧಿಕಾರ ಚಲಾಯಿಸು. ಹಠಕ್ಕೆ ಬಿದ್ದು ಜಗಳ ಆಡಿ ನಿನ್ನ ಉಳಿಸ್ಕೊಂಡೆ. ನಾನು ಬದುಕಿದೆ. ಹೀಗಿದೆ ವಕೀಲರಿಗೆ ಹಬ್ಬ. ಏನ್ ಮಾಡ್ತೀಯಾ? ಹೇಳಿದ್ರೆ ಅರ್ಥ ಆಗತ್ತಾ? ಅರ್ಥ ಆಗೋವಾಗ ಹೇಳ್ಬೇಕಪ್ಪ. ಈಗ ರಾಜಾರಾಯರು ಮನೆ ಕಟ್ತಾ ಇದ್ದಾರೆ. ಲೆಕ್ಕದಲ್ಲಿ 3 ಕೋಟಿ ಅಂದರು. ಆದರೆ ಸತ್ಯ 5 ಕೋಟಿ ಖರ್ಚು ಮಾಡಿ ಲೆಕ್ಕದಲ್ಲಿ 3 ಬರೆದಿರಬಹುದು. ಅಲ್ಲಿಗೇನು 2 ಕೋಟಿ ತೋರಿಸಿಲ್ಲ, ಅದಕ್ಕೆ ತೆರಿಗೆ ಕಟ್ಟಿಲ್ಲ. ನಮ್ಮ ಇಲಾಖೆಯಲ್ಲಿ ವ್ಯಾಲ್ಯೂಯೇಷನ್ ಸೆಲ್ ಅಂತ ಇದೆ. ಅಲ್ಲಿ ಇಂಜಿನಿಯರ್ಸ್ ಇರ್ತಾರೆ. ಅವರನ್ನ ವ್ಯಾಲ್ಯೂಯೇಷನ್ ಆಫೀಸರ್ಸ್ ಅಂತ ಕರಿತೀವಿ. ಈಗ ನಾನು ಅವ್ರಿಗೆ ಬರೆದು ಕೇಳ್ಕೊತೀನಿ, ಹೀಗೀಗಾಗಿದೆ, ಹೋಗಿ ನೋಡಿ ಪರಿಶೀಲಿಸಿ ಬೆಲೆ ಕಟ್ಟಿ ಅಂತ. ಅವರು ಬೆಲೆ ಕಟ್ತಾರೆ, ಇವ್ರಿಗೆ ತೆರಿಗೆ ಕಟ್ಟಿ ಅಂತೀನಿ. ಅರ್ಥ ಆಯ್ತಾ? ಇಲ್ಲ.
ನಗ್ತ್ಯಾ ಪೆದ್ದು ಅಂತನಾ? ಇಲ್ಲಪ್ಪ, ನಿನಗೆ ಕಳ್ತನ ಅರ್ಥ ಆಗಲ್ಲ, ಅದಕ್ಕೆ ಪೆದ್ದು ಅನ್ನಲ್ಲ, ಮುಗ್ದೆ ಅಂತಾರೆ. ಮಕ್ಕಳು ಬುದ್ಧಿವಂತ ಕಳ್ಳರಾಗೋದಕ್ಕಿಂತ ಪೆದ್ದು ಮುಗ್ಧರಾಗೋದೇ ವಾಸಿ. ಸುಖ ಅದು.